ಪರಂ ಶಾಂತಿ. ಪರಂಧಾಮದಲ್ಲಿ ಎಂತಹ ಆತ್ಮರು ಉಳಿದುಕೊಳ್ಳಬಲ್ಲರು ಎಂಬುದಕ್ಕೆ ಬಾಪೂಜಿಯವರು ಹೇಳ್ತಾರೆ, ಆತ್ಮದಲ್ಲಿ ಅಂಶ ಮಾತ್ರವಾದರೂ ಪರಮ ಪ್ರಕಾಶ ಇದ್ದರೆ ಮಾತ್ರ ಅಂತಹ ಆತ್ಮಗಳು ಪರಂಧಾಮದಲ್ಲಿ ಉಳಿದುಕೊಳ್ಳುತ್ತವೆ. ಅಂದರೆ ಒಂದು ಕಲಾದ ಪರಂಧಾಮವಾದರೆ ಅಲ್ಲಿ ಒಂದು ಕಲಾದ ಹೈ ಕ್ವಾಲಿಟಿಯ ಪರಮ ಆಕಾಶ ತತ್ವ ಇರುತ್ತದೆ. ಹೀಗಾಗಿ ಪರಮ ಲೈಟ್ನ ಅಂಶ ಮಾತ್ರವಾದರೂ ಇದ್ದರೆ ಪರಂಧಾಮದಲ್ಲಿ ಆತ್ಮಗಳು ಉಳಿದುಕೊಳ್ಳಲು ಸಾಧ್ಯವಿದೆ. ಇಲ್ಲವಾದಲ್ಲಿ ಅದು ಆ ಪರಂಧಾಮಕ್ಕೆ ಹೋದಾಗ ಅಲ್ಲಿ ಹೋಗಿ ಆತ್ಮ ಡೈಲ್ಯೂಟ್ ಆಗಿಬಿಡುತ್ತದೆ. ಅಂದರೆ ಪರಮ ಆಕಾಶ ತತ್ವದ ಆತ್ಮ ಪರಮಧಾಮದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಪರಂಧಾಮದಲ್ಲಿ ಇರಬೇಕಾದರೆ ಪರಮ ಲೈಟ್ ಅಥವಾ ಪರಮ ಪ್ರಕಾಶದ ಅಂಶ ಸ್ವಲ್ಪವಾದರೂ ಆತ್ಮನಲ್ಲಿ ಇರಲೇಬೇಕು. ಪರಮಧಾಮ ಅಂದರೆ ಒಂದು ಕಲಾದ ಪರಮಧಾಮವಾಗಿದ್ದರೆ ಅದರಲ್ಲಿ ಒಂದು ಕಲಾದ ಪರಮ ತತ್ವದ ಅಂಶವಿರುತ್ತದೆ. ಹೀಗಾಗಿ ಪರಮ ಆಕಾಶ ತತ್ವದ ಆತ್ಮಗಳು ಅಲ್ಲಿಗೆ ಹೋದಾಗ ಅವುಗಳು ಅಲ್ಲಿಗೆ ಹೋಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತವೆ. ಅಂದರೆ ಡೈಲ್ಯೂಟ್ ಆಗಿಬಿಡುತ್ತವೆ. ಉದಾಹರಣೆಗೆ, ವಿಶಾಲ ಸಾಗರವೊಂದರಲ್ಲಿ ಒಂದು ಬಕೆಟ್ ನೀರು ಹಾಕಿದಾಗ ಆ ನೀರು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತೆ ಪರಮ ಆಕಾಶ ತತ್ವದ ಆತ್ಮಗಳು ಇಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ಒಂದು ವೇಳೆ ಆತ್ಮನಲ್ಲಿ ಅರ್ಧ ಕಲವಾದರೂ ಪರಮ ಲೈಟ್ ಇದ್ದಾಗ ಅಂತಹ ಆತ್ಮಗಳು ಪರಂಧಾಮದಲ್ಲಿ ಉಳಿದುಕೊಳ್ಳುತ್ತವೆ. ಆದರೆ ಅರ್ಧ ಕಲದ ಆತ್ಮಗಳು ಹೆಚ್ಚು ಸಮಯ ಅವು ಅಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಪರಂಧಾಮದಲ್ಲಿ ನಿರಾಕಾರ ಶಿವನಿರುತ್ತಾನೆ. ಅವನಲ್ಲಿ ಸಾಧಾರಣ ಆತ್ಮಗಳು ಹೋಗಿ ವಿಲೀನಗೊಳ್ಳುತ್ತವೆ. ಇಲ್ಲಿ ಪರಮ ಆಕಾಶ ತತ್ವದ ಆತ್ಮಗಳು ಸಹ ಡೈಲ್ಯೂಟ್ ಆಗಿಬಿಡುತ್ತವೆ. ಅಲ್ಲದೆ ಪರಮ ಮಹಾತತ್ವದ ಆತ್ಮಗಳೂ ಸಹ ನಿಧಾನವಾಗಿ ನಿರಾಕಾರ ಶಿವನಲ್ಲಿ ಹೋಗಿ ವಿಲೀನಗೊಳ್ಳುತ್ತವೆ. ಒಟ್ಟಾರೆ ಪರಂಧಾಮದಲ್ಲಿ ಉಳಿಯಲು ಅಂಶ ಮಾತ್ರವಾದರೂ ಅಂದರೆ 0.001 ಕಲಾದ ಪರಮ ಪ್ರಕಾಶದ ಆತ್ಮವಾಗಿದ್ದರೂ ಸಹ ಅದೂ ಕೂಡ ಅಲ್ಲಿ ಹೋಗಿ ವಿಲೀನಗೊಳ್ಳುತ್ತದೆ. ಅಂದರೆ ಡೈಲ್ಯೂಟ್ ಆಗುತ್ತದೆ. ಹೀಗಾಗಿ ಒಂದು ಕಲಾದ ಪರಂಧಾಮದಲ್ಲಿ ಒಂದು ಕಲಾ ಪರಮ ಪ್ರಕಾಶದ ಆತ್ಮಗಳು ಮಾತ್ರ ಉಳಿದುಕೊಳ್ಳಲು ಸಾಧ್ಯವಿದೆ. ಹಾಗೂ ಅದಕ್ಕೂ ಹೆಚ್ಚು ಕಲಾದ ಆತ್ಮಗಳು ಅಲ್ಲಿ ಉಳಿಯಬಲ್ಲವು. ಇದಕ್ಕೂ ಕಡಿಮೆ ಕಲಾದ ಆತ್ಮಗಳಾಗಿದ್ದರೆ ಅವುಗಳು ನಿಧಾನವಾಗಿ ಪರಂಧಾಮದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ಅಂದರೆ ನಿರಾಕಾರನಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ, ಮುಕ್ತಿಯನ್ನು ಪಡೆಯುತ್ತವೆ. ಹೊರತು ಅವುಗಳಿಗೆ ಜೀವನ್ಮುಕ್ತಿ ಎನ್ನುವುದು ಸಿಗುವುದಿಲ್ಲ. ಹೀಗೆ ಪರಂಧಾಮಕ್ಕೆ ಹೋದಾಗ ಅಲ್ಲಿ 8 ರಿಂದ 12 ಕಲಾದ ಆತ್ಮಗಳು ಇರಬಲ್ಲವು. ಹೊರಗಿನ ಆವರಣದಿಂದಲೂ ಬಹಳಷ್ಟು ಆತ್ಮಗಳು ಇಲ್ಲಿಗೆ ಬರುತ್ತವೆ. ಆದರೆ ಒಳಗಿನ ಆವರಣದವರೆಗೂ ಆತ್ಮಗಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಗ್ಯಾಲಕ್ಸಿಯ ಹೊರಗಡೆ ಒಟ್ಟು 7 ಲೇಯರ್ಗಳು ಇರುತ್ತವೆ. ಎಲ್ಲ ಲೇಯರ್ಗಳಲ್ಲೂ ಸಹ ಆತ್ಮಗಳು ಹೋಗುವಾಗ ಅನುಮತಿಯನ್ನು ಪಡೆದುಕೊಳ್ಳುತ್ತಾ ಹೋಗುತ್ತವೆ. ಆದರೆ ಪರಮಧಾಮದ ಒಳಗೆ ಹೋಗಲು ಅಲ್ಲಿನ ಮಹಾಶಿವ ಹಾಗೂ ಮಹಾಶಕ್ತಿಯು ಆತ್ಮಗಳಿಗೆ ಅನುಮತಿ ಕೊಡುವುದಿಲ್ಲ. ಆದರೂ ಸಹ ಆತ್ಮಗಳಿಗೆ ಅಲ್ಲಿಯೇ ಆಕಾರಿ ಸ್ವರೂಪದಲ್ಲಿದ್ದರೂ ಸಹ ಆತ್ಮಗಳು ತಾವು ನಿರಾಕಾರಿಯ ಅನುಭವವನ್ನು ಪಡೆಯುತ್ತವೆ. ನಂತರ ಆತ್ಮಗಳು ಅಲ್ಲಿಂದ ಅಂದರೆ ಗ್ಯಾಲಕ್ಸಿಯಿಂದ ಯೂನಿವರ್ಸ್ಗೆ ಹೋಗುತ್ತವೆ. ಅಲ್ಲಿ ಆತ್ಮಗಳಿಗೆ ಮಹಾಪರಮಾನಂದ ಸಿಗುತ್ತದೆ. ಹೀಗಾಗಿ ಎಲ್ಲೆಡೆ ಬೇರೆ ಬೇರೆ ಕ್ವಾಲಿಟಿಯ ಆತ್ಮಗಳು ಇರುತ್ತವೆ. ಯೂನಿವರ್ಸ್ನ ಪರಮಧಾಮದಲ್ಲಿ 16 ರಿಂದ 20 ಕಲಾದ ಆತ್ಮಗಳು ಮಾತ್ರ ಹೋಗುತ್ತವೆ. ಅಲ್ಲಿಯೂ ಸಹ ಹೋಗಬಹುದು, ಆದರೆ ಅನುಮತಿಯನ್ನು ಪಡೆದುಕೊಂಡೇ ಹೋಗಬೇಕಾಗುತ್ತದೆ. ಉದಾಹರಣೆಗೆ, ಇಲ್ಲಿ ನಾವು ಅಮೇರಿಕಾ ಹೋಗಬೇಕು ಎಂದರೆ ವೀಸಾ ಪಡೆದುಕೊಳ್ಳಬೇಕಾಗುತ್ತದೆ. ಅಂದರೆ ಈ ಭೂಮಿಯ ಮೇಲೆ ಅಮೇರಿಕಕ್ಕೆ ಬಹಳ ದೊಡ್ಡ ಸ್ಥಾನವಿದೆ. ಇಲ್ಲಿ ಅಮೇರಿಕಾದ ವೀಸಾ ಸಿಗುವುದು ಸುಲಭದ ಮಾತಲ್ಲ.
ಇದರಂತೆ ಮಹಾಪರಮಧಾಮಕ್ಕೆ ಹೋಗಬೇಕೆಂದರೆ ಹೈ ಕ್ವಾಲಿಟಿ ಆತ್ಮಗಳಿಗೆ ಪರ್ಮಿಷನ್ ಸಿಗಬೇಕು. ಆದರೆ ಆತ್ಮಗಳು ಬಹಳ ಕಷ್ಟಪಡಬೇಕಾಗುತ್ತದೆ. ಅಂದರೆ ಹೆಚ್ಚಿನ ತ್ಯಾಗ ತಪಸ್ಸನ್ನು ಮಾಡಿ ಆತ್ಮಗಳು ಮುಂದೆ ಸಾಗುತ್ತಾ ಹೋಗುತ್ತವೆ. ಪರಮ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो